ಹಲೋ ಸರ್, ಏ- ನಮಸ್ಕಾರ. ಏನಮ್ಮ 4:15 ಕಾಲ್ ಮಾಡಿದಿರಾ? ಸರ್, ನಾನು ಅಮೆರಿಕಾದಲ್ಲಿದ್ದೀನಿ. ಓಕೆ. ನನಗೆ ಇಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ. ನಿಮ್ದನ್ನ ನಾನು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೆ. ಹ್ಮ್. ನನಗೆ ಈಗ 55 ವರ್ಷ. ಹ್ಮ್. ನಾನು ನಿಮ್ಮ ಆಶ್ರಮಕ್ಕೆ ಬಂದ್ರೆ ಸೇರಿಸ್ಕೋತೀರಾ ನನ್ನ? ಅಮೆರಿಕದಲ್ಲಿದ್ದವರು? ಹೌದು ಸರ್, ನನಗೆ ಜೀವನಕ್ಕೆ ಇಲ್ಲಿ ತೊಂದರೆ ಆಗಿದೆ. ಹಾ. ಹಾ, ನಾನು ಹೇಗಾದ್ರೂ ಮಾಡಿ ಬೆಂಗಳೂರಿಗೆ ಬರ್ತೀನಿ. ಈಗ ಎಲ್ಲಿದ್ದೀರಾ? ನಾನು ಅಮೆರಿಕಾದಲ್ಲೇ ಇದ್ದೀನಿ ಸರ್. ಅಮೆರಿಕಗೆ ಈ ನಂಬರ್ ಬರಲ್ವೇ? ನಂದು ಇಂಡಿಯಾದ ಮೊಬೈಲ್ ಸರ್ ಇದು. ಓಕೆ. ಹಾ ಇವಾಗ ನಾನು ಮಾಡ್ತಾ ಇರೋದು ಇಂಡಿಯಾದ ಮೊಬೈಲು. ಹಾ. ಓಕೆ. ಹಾ ಹಾ. ಅಲ್ಲೇನಾಗಿದೆ ಪ್ರಾಬ್ಲಮ್? ನನ್ಗೆ ಇಲ್ಲಿ ಸರಿ ಬರ್ತಾ ಇಲ್ಲ ಸರ್. ಮಕ್ಕಳು ಮರಿ ಇಲ್ವಾ ಅಲ್ಲಿ? ಒಬ್ನೇ ಮಗ, ಗಂಡ? ಮದುವೆ ಆಗಿದೆ. ಯಜಮಾನ್ರು ಇಲ್ಲೇ ಇದ್ದಾರೆ. ಹಾ ಆದ್ರೆ ಅವ್ರು ಬೇರೆ ಕಡೆ ಇದ್ದಾರೆ. ಹಾ ನಾನು ನನ್ನ ಮಗನ ಜೊತೆ ಇದ್ದೀನಿ. ಹಾ. ಯಜಮಾನ್ರು ಬೇರೆ ಕಡೆ ಇದ್ದಾರೆ. ನಾವು ಬ್ರಾಹ್ಮಣರು, ದೇವಸ್ಥಾನ ಪೂಜೆ ಮಾಡೋರು. ಓಕೆ ಓಕೆ. ಈ ನನ್ಗೆ ನನ್ಗೂ ಮಗಂಗೂ ಸೊಸೆಗೂ ಸರಿಯಾಗಿ ಆಗ್ತಾ ಇಲ್ಲ. ನಿಮ್ ಬೆಂಗಳೂರಲ್ಲಿ ಎಲ್ಲಿದ್ರಿ? ನಾವು ಬೆಂಗಳೂರಲ್ಲಿ KR ಪುರಂ ಇದ್ವಿ ಸರ್. ಅಯ್ಯೋ ಶಿವನೇ. ಅಲ್ಲಮ್ಮ, ನೀವಂತೂ ನಿಮ್ಗೇನ್ ಯಾರನ್ನೋ ಮಾಡ್ಕೊಳ್ಳಿಲ್ಲ. ಹಿಡ್ಕೊಂಡ್ ಮಾಡ್ಕೊಂಡು ನಾನು ಬೆಂಗಳೂರಿಗೆ ಬರ್ತೀನಿ. ನಾನು ನೀವು ನನ್ಗೆ ಆಶ್ರಯ ಕೊಡ್ತೀನಿ ಅಂದ್ರೆ ಬರ್ತೀನಿ ಸರ್. ನಾನು ಇಲ್ಲ ಅಂದ್ರೆ ನನ್ನ ಹಣೆ ಬರ ಹೇಗೋ ಇರ್ತೀನಿ ಅಷ್ಟೇ. ಆಯ್ತು, ಬನ್ನಿಮ್ಮ. ಯಾವಾಗ ಬರ್ತೀರಾ? ಅದೇ ಸರ್, ಯಾರನ್ನಾರು ಕೇಳಿ ಮಾಡಿ ಟಿಕೆಟ್ ಬುಕ್ ಮಾಡ್ಕೋತೀನಿ. ಟಿಕೆಟ್ ಬುಕ್ ಮಾಡ್ಕೊಂಡು ನಿಮ್ಗೆ ಕಾಲ್ ಮಾಡ್ತೀನಿ ಸರ್. ನಾನು ನೀವು ಅಮ್ಮ, ಹ್ಞೂ ಅಂತಂದಿದ್ದೀರಲ್ಲ, ಬನ್ನಿಮ್ಮ ನಾನು ಬನ್ನಿಮ್ಮ. ಮಾಡ್ಕೋತೀನಿ. ನೀವು ಆದ್ರೆ ನನ್ಗೆ ಶುಗರ್, BP ಎಲ್ಲ ಇದೆ ಸರ್. ನನ್ಗೆ ಇರ್ಲಿ. ಅಲ್ಲಮ್ಮ, ಆರ್ಥರೈಟಿಸ್ ಇದೆ. ನೀವು ಅಮೆರಿಕ ಹೋದ್ರಲ್ವಾ? ಹೌದು ಸರ್. ನಿಮ್ಗೆ ಅಂತ ಏನು ಮಾಡ್ಕೊಳ್ಳಿಲ್ವಾ ನೀವು? ಮಾಡ್ಕೊಂಡಿದ್ದೆಲ್ಲ ಮಗಂಗೆ ಕೊಟ್ವಿ ಸರ್. ನಾವು ಒಬ್ನೇ ಮಗ ಅಲ್ವಾ, ಎಲ್ಲ ಅವನ್ಗೆ ಕೊಟ್ಬಿಟ್ವಿ. ನಾವ್ ಏನು ಇಟ್ಕೊಂಡಿಲ್ಲ, ನಮ್ ಹೆಸರಲ್ಲಿ ಏನು ಇಲ್ಲ ಸರ್. ಎಲ್ಲ ಬೆಂಗಳೂರಲ್ಲಿ ಇಲ್ಲ? ಕೊಟ್ವಿ. ನಾವು ಬೆಂಗಳೂರಲ್ಲಿ 50 ವರ್ಷ ಇದ್ವಿ ಸರ್. ನಾವು ಹಾ ಸ್ವಂತ ಮನೆ ಇತ್ತು, ಎಲ್ಲ ಇತ್ತು ನಮ್ಗೆ. ಹಾ ಸುಮಾರು ಒಂದು 7 ಕೋಟಿ ಆಸ್ತಿ ಮಾಡಿದ್ವಿ. ಹಾ. ಎಲ್ಲ ಮಗನ್ಗೆ, ಒಬ್ನೇ ಮಗ, ಎಲ್ಲ ಕೊಟ್ವಿ ಅವನಿಗೆ. ಇವತ್ತು ನಮ್ಗೆ ಏನೂ ಇಲ್ಲ ಸರ್, ಏನೂ ಇಲ್ಲ. ಅಲ್ಲಮ್ಮ, ನೀವೇನ್ ತಲೆ ಕೆಟ್ಟಿದ್ದೀರಿ ನಿಮಗೆ? ಯಾಕೆ ಕೊಡಕ್ ಹೋದ್ರಿ? ಒಬ್ನೇ ಮಗ ಅಲ್ವಾ ಸರ್. ಆಗ್ಲಮ್ಮ, ನೀವು ಸತ್ ಮೇಲೆ ಅವನಿಗೆ ಮಗ ಹೋಗೋದು. ವಾಂಚರ್ಯ ಕೊಟ್ಬಿಟ್ವಿ. ಒಂದ್ ನಿಮಿಷಮ್ಮ. ಗೊತ್ತಾಗಿಲ್ಲ. ಈಗ ಎಷ್ಟೊಂದ್ ಜನ ಹೇಳಿದ್ರು, ಬ್ಯಾಂಕ್ ಮ್ಯಾನೇಜರ್ ಎಲ್ಲ ಹೇಳಿದ್ರು ನಮ್ಗೆ. ಹಾ. ನಾವ್ ಯಾರ ಮಾತು ಕೇಳಲಿಲ್ಲ. ಹೀಗಾಯ್ತು. ಇವಾಗ ನಮ್ಗೂ ಅವ್ರಿಗೂ ಸರಿ ಬರ್ತಿಲ್ಲ, ಮರ್ಯಾದೆ ಇಲ್ಲ. ಏನೋ ಒಂಥರ ಮಾತಾಡ್ತಾರೆ. ನಮ್ ಮಾತು ಅವ್ರಿಗೆ ಸರಿ ಹೋಗಲ್ಲ, ಅವ್ರ ಮಾತು ನಮಗ್ ಸರಿ ಹೋಗಲ್ಲ. ಏನ್ ಪಾಪ ಮಾಡಿ ಹುಟ್ಟುದ್ನೋ ನಿನ್ ಹೊಟ್ಟೆಲಿ, ಆತರ ಎಲ್ಲ ಮಾತುಗಳು ಕೇಳ್ತಾ ಇದೀವಿ. ನಾವ್ ಇರೋವರೆಗೂ ಅವ್ರಿಗೂ ನೆಮ್ಮದಿ ಇಲ್ಲ, ನಮಗೂ ನೆಮ್ಮದಿ ಇಲ್ಲ. ಅವ್ರ ಪಾಡ್ಗೆ ಅವ್ರು ಇರ್ಲಿ, ನಮಗೂ ವಯಸ್ಸಾಯ್ತು. ನಿಮ್ ಹಸ್ಬೆಂಡ್ ಇವಾಗ ಇದ್ದಾರೆ? ಬದುಕಿರೋ ಅಷ್ಟು ದಿನ ನಾವು ಬದುಕ್ತೀವ? ಇಲ್ಲ. ನಿಮ್ ಹಸ್ಬೆಂಡ್ ನಿಮ್ ಜೊತೆಗಿಲ್ವಾ? ಅವರು ಇಲ್ಲೇ ಒಂದ್ ಸ್ವಲ್ಪ ದೂರ, ಒಂದು 4 ಕಿಲೋಮೀಟರ್ ದೂರದಲ್ಲಿದ್ದಾರೆ ಸರ್ ಅವರು. ಈಗ ಅವ್ರಿಗೆ ಗೊತ್ತಾ ನೀವು ಬರೋದು? ಹಾ, ಇಲ್ಲ ಹೇಳಿದೀನಿ ಅವ್ರಿಗೆ, ಈ ತರ ನಾನು ಹೋಗ್ತೀನಿ, ನನ್ನನ್ನು ಕಳಿಸ್ಕೊಟ್ಬಿಡಿ ಅಂತ. ಅದ್ ಹೆಂಗಾಗತ್ತೆ ಅಮ್ಮಿ ಕಳ್ಸಕ್ಕೆ ನಿನ್ನ ಅಂತ ಅಂದ್ರು. ಇಲ್ಲ ರೀ, ನನಗ್ ನೆಮ್ಮದಿ ಇಲ್ಲ, ನೀವು ಅಲ್ಲಿದ್ದೀರಾ, ನೀವು ನೆಮ್ಮದಿಯಾಗಿದ್ದೀರಾ, ನನಗ್ ನೆಮ್ಮದಿ ಇಲ್ಲ, ನಾನು ಹೋಗ್ತೀನಿ. ಆಯ್ತು, ನಿಮ್ಮನ್ನ ಕರ್ಕೊಂಡು ಅವ್ರು ಸಾಕಿರ್ಬೋದಲ್ವಾ? ಆಗಿರ್ಬೇಕು. ನಿಮ್ಮನ್ನ ಅವ್ರು ಕರ್ಕೋಬೋದಲ್ವಾ? ಅವರು ದೇವಸ್ಥಾನದ ಮನೆಯಲ್ಲಿರೋದು ಸರ್. ಅವರು ಅಲ್ಲಿ ಇಲ್ಲಿ ಅಮೆರಿಕ. ಅಲ್ಲಿ ನನ್ಗೆ ಮೆಟ್ಲೆಲ್ಲ ಇದೆ, ಹತ್ತಕ್ಕೆ ಮಾಡಕ್ಕೆ ಎಲ್ಲ ತುಂಬಾ ಮಂಡಿ ನೋವು, ನಡೆಯೋಕ್ಕಾಗಲ್ಲ, ಕಷ್ಟ ಇದೆ ನನ್ಗೆ. ಮೆಟ್ಲೆಲ್ಲ ಹತ್ತೋದ್ ಕಷ್ಟ. ನಡೀತೀನಿ. ಮಗಗೆ ಹೇಳಿದ್ರ ನೀವು? ಹೇಳಿದೆ ಸರ್ ನಾನು. ಏನಂದ? ಹೇಳಿದೆ ನಾನು, ನೀನ್ ಇಷ್ಟ, ನಿನಗೆ ಎಲ್ ಬೇಕೋ ಹೋಗು, ನೀನ್ ಎಲ್ಲಿ ಚೆನ್ನಾಗಿರ್ತೀಯೋ ಅಲ್ಲಿ ಹೋಗು ಅಷ್ಟೇನೆ ಅಂತ ಅಂದ್ರು ಅಷ್ಟೇ. ಇಲ್ಲಿ ನೆಂಟ್ರು ಯಾರಿಲ್ವಮ್ಮ KR ಪುರಂ ಅಲ್ಲಿ? ಇದಾರೆ ಸರ್, ನಮ್ಮ ಇದ್ದಾರೆ, ಎಲ್ಲರೂ ಅನುಕೂಲವಾಗಿದ್ದಾರೆ ಸರ್. ನನ್ನ ದೊಡ್ಡ ಮೈದ ಒಬ್ಬ ಇದ್ದಾನೆ, ಎರಡನೇವನು ಒಬ್ಬ ಇದ್ದಾನೆ, ನನಗ್ ತಮ್ಮ ಇದ್ದಾನೆ, ನನ್ ತಂಗಿ ಇದ್ದಾಳೆ, 2 ತಂಗಿ ಇದ್ದಾರೆ, ಎಲ್ಲ ಇದ್ದಾರೆ. ಅವರೆಲ್ಲ ಇದ್ದು ನೀವು ಆಶ್ರಮ ಬಂದು ಸೇರೋದು ತಪ್ಪಾಗಲ್ವಮ್ಮ? ಸರ್, ಅವರೆಲ್ಲರೂ ಇದ್ರೂನು ನಾನು ಯಾರ ಹಂಗಲ್ಲೂ ಇರಬಾರ್ದು ಅಂತ ಇದ್ದೀನಿ ಸರ್. ನಾನು ಇವಾಗ ನಾನು ಒಬ್ರ ಹಂಗ ಹೋದ್ರೆ ನನ್ಗೆ
ಹಂಗಸಿ ಮಾತಾಡ್ತಾರೆ. ಇರೋ ಬರೋದೆಲ್ಲ ಮಗನ್ ಕೊಟ್ಬಿಟ್ಟು ಏನು ಗತಿ ಇಲ್ದೆ ಇವಾಗ ಇಲ್ಲಿ ಬಂದಿದ್ದಾಳೆ ಅಂತ ಹಂಗಿಸ್ತಾರೆ ಅಲ್ವಾ ಯಾರಾದ್ರೂನು. ನಾನು ಓದಿದ್ದೀನಿ, PUC ಓದಿದ್ದೀನಿ ಸರ್. ನಾನು ಟೈಪಿಂಗ್ ಬರುತ್ತೆ, ಶಾರ್ಟ್ ಹ್ಯಾಂಡ್ ಬರುತ್ತೆ, ಹಾಡು ಹೇಳ್ತೀನಿ, ಶ್ಲೋಕಗಳೆಲ್ಲ ಹೇಳ್ತೀನಿ. ಆಯ್ತು. ಈಗ ತಕ್ಕ ಮಟ್ಟಿಗೆ ಇಂಗ್ಲಿಷ್ ಮಾತಾಡ್ತೀನಿ, ಓದ್ತೀನಿ ಸರ್, ಏನು ಬೇಡಮ್ಮ, ಎರಡು ಮಾಡ್ತೀನಿ. ಬನ್ನಿ. ಏನು ನನ್ ಕೈಲಾಗಿದ್ದು ನೀವು ಏನ್ ಕೆಲಸ ಹೇಳ್ತೀರೋ ಅದ್ ಏನು ಬೇಡ, ಮಾಡ್ತೀನಿ. ಏನು ಬೇಡ, ಏನು ಕೆಲಸ ನನಗೆ ಮಾಡಬೇಡ. ಮಾತ್ರೆ ಔಷಧಿ ಒಂದ್ ಹೊತ್ತು ಊಟ ಕೊಟ್ರೆ ಸಾಕು ಸರ್. ಔಷಧಿ ಮಾತ್ರೆಗೆ ಒಬ್ರ ಕೈ ಚಾಚೋ ಮಟ್ಟಿಗೆ ಬಂದಿದ್ದೀನಿ, ಅದಕ್ಕೆ ಫೋನ್ ಮಾಡಿದೆ. ಈಗ ನೀವು ಯಾವಾಗ ಬರ್ತೀರ ಬನ್ನಿಮ್ಮ, ಯಾವಾಗ ಬಂದ್ರು ಆಸರೆ ಬಾಗಿಲು ತೆಗೆದಿರುತ್ತೆ ಬನ್ನಿಮ್ಮ. ಸರಿ ಸರ್, ತುಂಬಾ ಸಂತೋಷ ಸರ್, ತುಂಬಾ ಸಂತೋಷ. ದಯವಿಟ್ಟು ಆಯ್ತು ಸರ್. ಏನು ತಪ್ಪು ಆಲೋಚನೆ ಮಾಡೋದು ಬೇಡ. ಯಾವಾಗ ಆಗುತ್ತೆ ಅವಾಗ ಬನ್ನಿ. ಸರಿ ಸರ್, ಆಯ್ತು. Yeah.